ಇನ್ನು ರಾಜ್ಯ ರಾಜಕಾರಣದ ಸುದ್ದಿಗಳನ್ನು ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಮಹತ್ವದ ಚರ್ಚೆಯನ್ನು ಇವತ್ತು ದೆಹಲಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ರಾಷ್ಟ್ರಪತಿಗಳ ಜೊತೆಗೆ. ಇವತ್ತು ರಾಷ್ಟ್ರಪತಿಗಳ ಭೇಟಿಗೆ ಸಮಯ ಸಿಕ್ಕಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಮಾನ್ಯ ರಾಷ್ಟ್ರಪತಿಗಳನ್ನು ಭೇಟಿ ಆಗ್ತಾರೆ ಮತ್ತು ವರಿಷ್ಠರನ್ನ ಕೂಡ ಇವತ್ತು ಭೇಟಿ ಆಗ್ತಾರೆ. ಸೊ ಇವತ್ತಿನ ದೆಹಲಿ ಪ್ರಯಾಣದಲ್ಲಿ ಬಹಳಷ್ಟು ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭೇಟಿಗೆ ಸಮಯ ನಿಗದಿಯಾಗಿದೆ 11 ಗಂಟೆ 20 ನಿಮಿಷ. ಇನ್ನೊಂದು 5 ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ. ರಾಜ್ಯದ ಹಲವು ಮಸೂದೆಗಳ ಅಂಗೀಕಾರದ ಬಗ್ಗೆ ಚರ್ಚೆ ಇದೆ. ಸುಮಾರು ಮಸೂದೆಗಳು ರಾಷ್ಟ್ರಪತಿಗಳ ಹತ್ರ ಇದೆ. ಹಾಗಾಗಿ ಅದನ್ನು ಅಂಗೀಕಾರ ಮಾಡಿಕೊಳ್ಳೋ ಕುರಿತಾಗಿ ಚರ್ಚೆ ಮಾಡಬೇಕು. ಮಧ್ಯಾಹ್ನ 2 ಗಂಟೆಗೆ ಕೆ ಸಿ ವೇಣುಗೋಪಾಲ್ ಜೊತೆಗೆ ಒಂದು ಚರ್ಚೆ ಇದೆ. MLC ಪಟ್ಟಿ ಫೈನಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತ ಅಲ್ಲೊಂದು ಚರ್ಚೆ ಆಗಬೇಕು. ಸೊ ರಾಜ್ಯ ಕಾಂಗ್ರೆಸ್ನ ನಡೀತಿರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡಬೇಕು. ಸೊ ಮುಖ್ಯಮಂತ್ರಿಗಳು ಇವತ್ತು ಕಂಪ್ಲೀಟ್ ಶೆಡ್ಯೂಲ್ ಬ್ಯುಸಿ ಇದ್ದಾರೆ. ರಾಜ್ಯದ ರಾಜಕಾರಣದ ಬಗ್ಗೆ ಅಂತಂದಾಗ ಇಟ್ ಇನ್ಕ್ಲೂಡ್ಸ್ ರಾಜ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆ, ವಿಸ್ತರಣೆ, ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೇಳಿಬಂದಿರುವ ಆರೋಪ, ರಾಜ್ಯದ ಕಾಂಗ್ರೆಸ್ ಶಾಸಕರುಗಳು ಮಾಡ್ತಾ ಇರುವಂಥ ಆರೋಪ, ಅನುದಾನದ ವಿಚಾರ, ಈ ಬಾಂಬು, ಭ್ರಷ್ಟಾಚಾರ, ಮಗದೊಂದು ಸಿಕ್ಕಾಪಟ್ಟೆ ವಿಚಾರಗಳಿವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೆಹಲಿಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ. ಸಂತೋಷ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ. ಏನೇನು ಆಗುತ್ತೆ ಇವತ್ತು? ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ರಾಜ್ಯದಿಂದ? ಪ್ರಣತ್, ಮುಖ್ಯವಾಗಿ ದೆಹಲಿ ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹಲವು ಯೋಜನೆಗಳ ಬಗ್ಗೆ ಜೊತೆಗೆ ವಿಧೇಯಕಗಳ ಬಗ್ಗೆ ಕೂಡ ಕೇಂದ್ರ ಸರ್ಕಾರದ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ರಾಜ್ಯಪಾಲರ ಬಳಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಮಸೂದೆಗಳೇನಿದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿವಾದಾತ್ಮಕ ಮಸೂದೆಗಳು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಈಗಾಗಲೇ ಸಂಘರ್ಷಕ್ಕೆ ಒಳಪಟ್ಟಿರುವಂತಹ ಅನೇಕ ಮಸೂದೆಗಳೇನಿದೆ ಆ ಎಲ್ಲ ಮಸೂದೆಗಳಿಗೆ ಆದಷ್ಟು ಬೇಗ ಶೀಘ್ರದಲ್ಲಿ ಅಂಕಿತವನ್ನ ಹಾಕುವುದಕ್ಕೆ ಒಂದು ಡೈರೆಕ್ಷನ್ ಕೊಡುವಂತ ನಿಟ್ಟಿನಿಂದಾಗಿ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳನ್ನ ಇವತ್ತು ನಿರೀಕ್ಷೆ ಮಾಡಬಹುದಾಗಿದೆ. ಆ ಕಾರಣದಿಂದಾಗಿ ಕೆಲ ಕ್ಷಣಗಳ ಹಿಂದಷ್ಟೇ ದೆಹಲಿಯ ಕರ್ನಾಟಕ ಭವನದಿಂದ ರಾಷ್ಟ್ರಪತಿ ಭವನಕ್ಕೆ ತೆರಳಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ 3 ಜನ ಸಚಿವರು ಕೂಡ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೂ KJ ಜಾರ್ಜ್ 3 ಜನರು ಕೂಡ ಈಗಾಗಲೇ ಅವರಿಗೆ ಸಾಥನ್ನು ಕೊಟ್ಟಿರುವಂತಂದ್ರೆ ಯಾವ ವಿಧೇಯಕಗಳಿಂದಾಗಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಗಿದೆ ಅಥವಾ ಯಾಕೆ ಇದು ಹಿನ್ನಡೆಯನ್ನಾಗುತ್ತೆ, ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕುಂಠಿತಗೊಳ್ಳುತ್ತೆ, ಮೊಟಕುಗೊಳ್ಳುತ್ತೆ ಅನ್ನೋದರ ಬಗ್ಗೆ ಕೂಡ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಹಾಗೂ ಅವರ ಸಹೋದ್ಯೋಗಿಗಳು ಮಾಡುವಂತಹ ಪ್ರಯತ್ನವನ್ನೆಲ್ಲ ನಿರೀಕ್ಷೆ ಮಾಡಬಹುದು. ಜೊತೆಗೆ ರಾಜ್ಯಪಾಲರಿಗೆ ಸೂಚನೆಯನ್ನು ಕೊಡುವ ಮುಖಾಂತರವಾಗಿ ರಾಜ್ಯದಲ್ಲಿ ಆಗುವಂತಹ ಅಭಿವೃದ್ಧಿಗಳಿಗೆ ಮತ್ತಷ್ಟು ಒತ್ತನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ ಅನ್ನುವಂತ ಒಂದು ಮನವಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿ ಮಾಡಲಿದ್ದಾರೆ. ಅದಾದ ಬಳಿಕ ಮಧ್ಯಾಹ್ನದ ಬಳಿಕ ಕೆಲವೊಂದಿಷ್ಟು ಕೇಂದ್ರದ ಸಚಿವರುಗಳು, ಒಂದು ಕಡೆ ಅಮಿತ್ ಶಾ ಇರಬಹುದು, ಜೊತೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಬ್ಬರ ಸಮಯವನ್ನು ಈಗಾಗಲೇ ಕೇಳಿರುವಂತದ್ದು. ಬಹುತೇಕ 4 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಆಗ್ತಾರೆ. ಜೊತೆಗೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಹಲವಾರು ಹಣಕಾಸಿನ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಹಲವು ಯೋಜನೆಗಳು ನೆನಗುದ್ದಿಗೆ ಬಿದ್ದಿದೆ. ಜೊತೆಗೆ GST ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹಣಕಾಸಿನ ಒಂದು ಅನುದಾನಗಳು ಬರಬೇಕಾಗಿದೆ. ಅದರ ಬಗ್ಗೆ ಕೂಡ ಮನವಿಯನ್ನು ಮಾಡಿಕೊಳ್ಳಿದೆ. ಇನ್ನು ರಾಜಕೀಯಕ್ಕೆ ಬರೋದಾದ್ರೆ ಸಹಜವಾಗಿ ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಸಂಬಂಧಪಟ್ಟಂತಹ ಹೈಕಮಾಂಡ್ ಮಟ್ಟದ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇಬ್ಬರನ್ನು ಕೂಡ ಭೇಟಿಯಾಗಿ ರಾಜ್ಯದಲ್ಲಿ ಆಗ್ತಿರುವಂತಹ ಸದ್ಯದ ಹಾಲಿ ಬೆಳವಣಿಗೆಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಮಾತುಕತೆ ನಡೆಸುವಂತದ್ದು, ಸಂಪುಟ ವಿಸ್ತರಣೆ ಇರ್ಬೋದು ಅಥವಾ ಖಾತೆ ಬದಲಾವಣೆ, ಈ ರೀತಿಯಾದಂತಹ ಒಂದು ಚರ್ಚೆಗಳನ್ನು ಮಾಡುವಂತಹ ಸಾಧ್ಯತೆಗಳನ್ನ ಇವತ್ತು ನಿರೀಕ್ಷೆ ಮಾಡಬಹುದಾಗಿದೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.